ವೀಕ್ಷಕರೇ ನಮಸ್ಕಾರ. ಧರ್ಮಸ್ಥಳ ಹೆಣಊತ ಪ್ರಕರಣದ ಒಂದಷ್ಟು ಮಹತ್ವದ ಮಾಹಿತಿ ಲಭ್ಯವಾಗಿದೆ. ದೂರುದಾರೆ ಸುಜಾತಾ ಪರ ವಕೀಲ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಪಾಯಿಂಟ್ 11ರಲ್ಲಿ ಒಂದಲ್ಲ 3 ಅಸ್ಥಿ ಪಂಜರ ಪತ್ತೆ. ಹೆಣಊತ ಪ್ರಕರಣ ಕರ್ನಾಟಕದ ಅತಿದೊಡ್ಡ ಮ್ಯಾಸಿವ್ ಪ್ರಕರಣ. ದೂರುದಾರೆ ಸುಜಾತಾ ಪರ ವಕೀಲ ಶಾಕಿಂಗ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಪಾಯಿಂಟ್ 11ರಲ್ಲಿ ಒಂದಲ್ಲ 3 ಅಸ್ಥಿ ಪಂಜರ ಪತ್ತೆ. ನಿನ್ನೆ ನಡೆದಂತಹ ಕಾರ್ಯಾಚರಣೆ ಅದು. 3 ಅಸ್ಥಿ ಪಂಜರ ಪೈಕಿ ಒಂದು ಮಹಿಳೆಯ ಅಸ್ಥಿ ಪಂಜರದ ಅವಶೇಷ ದೊರೆತಿದೆ. ಅಸ್ಥಿ ಪಂಜರದ ಜೊತೆ ಮಹಿಳೆಯ ಸೀರೆ ಪತ್ತೆಯಾಗಿದೆ. ಅದರ ಅರ್ಥ ಅದು ಮಹಿಳೆ ಎಂದು ದೂರುದಾರೆ ಪರ ವಕೀಲ ಮಂಜುನಾಥ್ ಹೇಳಿಕೆ ಕೊಟ್ಟಿರುವಂತಹದ್ದು. ಧರ್ಮಸ್ಥಳ ಹೆಣಊತ ಪ್ರಕರಣಕ್ಕೆ ಇದು ಒಂದು ತರಹದ ಬಿಗ್ ಟ್ವಿಸ್ಟ್. ಹಾಗಾದ್ರೆ ಈ ಸುಜಾತಾ ಭಟ್ ಯಾರು ಅಂತ ಕೇಳೋದಾದ್ರೆ 2003ರಲ್ಲಿ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾರೆ ಎನ್ನಲಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್. ಆ ಸುಜಾತಾ ಭಟ್ ಅವರ ಪರ ವಕೀಲರು ಈ ಮಂಜುನಾಥ್ ಅವರು ಏನು ಹೇಳಿಕೆ ಕೊಟ್ಟಿದ್ರು ಅಂದ್ರೆ, ನಿನ್ನೆ 10-11 ಸಮಾಧಿ ಕಾರ್ಯಾಚರಣೆ ನಡೆಯಿತು. ಒಂದು ಚರ್ಚೆ ಆಗ್ತಾ ಇತ್ತು. ನಿನ್ನೆಯೂ ಕೂಡ ಏನು ಸಿಗಲಿಲ್ಲ. ಆದರೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ನಿನ್ನೆ ಒಂದಲ್ಲ 3 ಅಸ್ಥಿ ಪಂಜರಗಳು ಸಿಕ್ಕಿದಾವೆ ಅಂತ ಹೇಳ್ತಿದ್ದಾರೆ. SIT ಅಧಿಕೃತ ಮಾಹಿತಿ ಅಲ್ಲ ಇದು. SIT ಅಧಿಕಾರಿಗಳ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ ಇದು. ಸುಜಾತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ಕೊಟ್ಟಿರುವಂತಹ ಹೇಳಿಕೆ. ಒಂದಲ್ಲ 3 ಅಸ್ಥಿ ಪಂಜರಗಳು ಪತ್ತೆಯಾಗಿದ್ದಾವೆ. ಈ 3 ಅಸ್ಥಿ ಪಂಜರಗಳ ಪೈಕಿ ಒಂದು ಮಹಿಳೆಯದ್ದು, ಅರ್ಥಾತ್ ಫಿಮೇಲ್ ಅಸ್ಥಿ ಪಂಜರ. ಆ ಅವಶೇಷ ಈಗಾಗಲೇ ದೊರೆತಿದೆ. ಅಸ್ಥಿ ಪಂಜರದ ಜೊತೆ ಮಹಿಳೆಯ ಸೀರೆ ಕೂಡ ಪತ್ತೆಯಾಗಿದೆ. ದೂರುದಾರೆ ಪರ ವಕೀಲ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2003ರಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಆಗಿದ್ದ ಅನನ್ಯ ಭಟ್ ಕಾಣೆಯಾಗಿದ್ರು. ಅದಾದ ನಂತರ ಈವರೆಗೂ ನನ್ನ ಮಗಳ ಮೃತದೇಹವನ್ನು ನೋಡೋದಕ್ಕಾಗಲಿಲ್ಲ. ಆಕೆ ಜೀವಂತವಾಗಿದ್ದಾಳೋ ಅಥವಾ ಸಾವನ್ನಪ್ಪಿದ್ದಾಳೋ ಅಥವಾ ಆಕೆಯನ್ನ ಕೊಲೆ ಮಾಡಲಾಗಿದೆಯೋ ಅಥವಾ ಆಕೆಯನ್ನ ರೇಪ್ ಮಾಡಿ ಮರ್ಡರ್ ಮಾಡಲಾಗಿದೆಯೋ, ನಾನಾ ಪ್ರಶ್ನೆಗಳು ಆಕೆಯ ತಾಯಿ ಸುಜಾತಾ ಭಟ್ ಅವರನ್ನು ಈವರೆಗೂ ಕಾಡ್ತಾ ಇದೆ. ಅದರ ಆಧಾರದಲ್ಲೇ ಆಕೆ ಸುಜಾತಾ ಭಟ್ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದು. ಅವರ ಪರ ವಕೀಲರು ಮಂಜುನಾಥ್ SIT ತನಿಖೆ ನಡೀತಿರ್ಬೇಕಾದ್ರೇ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ರು. ಈ ಹಿಂದೆಯೂ ಕೂಡ ಅನೇಕ ಸ್ಟೇಟ್ಮೆಂಟ್ಗಳು ಅವರಿಂದ ವ್ಯಕ್ತವಾಗಿದೆ. ಸೊ ನಿನ್ನೆ ಕಾರ್ಯಾಚರಣೆಯ ಕುರಿತು ಈ ಹೇಳಿಕೆ ನಿಜಕ್ಕೂ ಕೂಡ ನೋಡಿ, ಅಂಡರ್ ಟ್ರಯಲಲ್ಲಿರಬೇಕಾದ್ರೆ ಅಥವಾ ಇನ್ವೆಸ್ಟಿಗೇಷನ್ ನಡೀತಿರ್ಬೇಕಾದ್ರೆ ಅಡ್ವೊಕೇಟ್ಗಳು ಅವರವರ ಅಭಿಪ್ರಾಯಗಳನ್ನು ಹಂಚ್ಕೋಬಹುದು. ಆದರೆ ಇನ್ನೂ ಕೂಡ SIT ಅಧಿಕಾರಿಗಳ ಅಧಿಕೃತ ಹೇಳಿಕೆ ವ್ಯಕ್ತವಾಗಿಲ್ಲ. ಮೊಹಂತಿ ಅವರೇನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಂಕಿಅಂಶಗಳದ್ದು ಇಲ್ಲ. ಆದರೆ ಅದಕ್ಕೆ ಮುಂಚಿತವಾಗಿಯೂ ಅಸ್ಥಿ ಪಂಜರಗಳು ದೊರೆತಿದೆ, ಸಿಕ್ಕಿದೆ, ವಶಪಡಿಸಿಕೊಳ್ಳಲಾಗಿದೆ ಅನ್ನುವುದಾದರೆ ಇದು ಒಂದು ಮಹತ್ವದ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಈ ಸ್ಟೇಟ್ಮೆಂಟು 11-12 ಎರಡೂ ಕೂಡ ನಿರ್ಣಾಯಕವಾದಂತಹ ಸಮಾಧಿ. ನೀವು ಆ ಸಾಕ್ಷಿದಾರ ಭೀಮಾ ಅಂತ ಕರೆಯುವಂತಹ ವ್ಯಕ್ತಿ, ಕಾಲ್ಪನಿಕ ಹೆಸರು ಇಟ್ಟಿರುವಂತಹ ಭೀಮಾ, ಆತ ಕೊಟ್ಟಿರುವಂತಹ ದೂರ್ ಕಾಪಿಯನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆತ 11, 12, 13 ಸಮಾಧಿ ಅತ್ಯಂತ ನಿರ್ಣಾಯಕ ಸಮಾಧಿ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ಸಾಕಷ್ಟು ಶವಗಳು ಸಿಗಬಹುದು, ರಾಶಿ ಶವಗಳು ಸಿಗಬಹುದು. ಶವಗಳ ಕೊಂಪೆಯಾಗಿತ್ತು ಆ ಸಮಾಧಿ ಅನ್ನೋ ಅರ್ಥದಲ್ಲೆಲ್ಲ ವ್ಯಾಖ್ಯಾನಿಸಿದ್ದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.